ಹಲೋ ವಿದ್ಯಾರ್ಥಿ ಮಿತ್ರರೇ, ಇದು IAS ಕನ್ನಡ ವಾಹಿನಿ. ಎಂದಿನಂತೆ KS ಮುಖ್ಯ ಪರೀಕ್ಷೆಯ ಪ್ರಶ್ನೋತ್ತರ ವಿಭಾಗವನ್ನು ಮುಂದುವರಿಸ್ತಾ ಇದ್ದೀವಿ. ಅಂದರೆ ಒಂದೇ ರೂಪದಲ್ಲಿ ಸುಮಾರು 67 ಪ್ರಶ್ನೆಗಳನ್ನು ನಾವು ಮುಗಿಸಿದ್ದೀವಿ. ಈ ಪೇಪರ್ ಮುಗಿಯತಕ್ಕನೂ ಹಾಗೆ ಮುಂದುವರಿಯುತ್ತೆ. ಎಥಿಕ್ಸ್ ವಿಭಾಗವನ್ನು ಮಾಡ್ತಾ ಇದ್ದೀವಿ, ಹಾಗೆ ಮುಂದುವರಿಯುತ್ತೆ. ಇಂದಿನ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ. ಸಾರ್ವಜನಿಕ ಪ್ರಶಾಸನದಲ್ಲಿ ಪ್ರಾಮಾಣಿಕತೆ ಮತ್ತು ನಿಷ್ಪಕ್ಷಪಾತತೆಯ ಪಾತ್ರವನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ರೋಲ್ ಆಫ್ ಇಂಟಿಗ್ರಿಟಿ ಅಂಡ್ ಇಂಪಾರ್ಷಿಯಾಲಿಟಿ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ. ಸ್ವಲ್ಪ ಈ ಅನುವಾದದಲ್ಲೂ ಹೆಚ್ಚು ಕಡಿಮೆ ಆಗ್ಬೋದು. ಸಾಮಾನ್ಯವಾಗಿ ಹಿಂದಿನ ಅನುಭವದಲ್ಲಿ ನೋಡಿದ್ದೀವಿ. ಈ ಪ್ರಾಮಾಣಿಕತೆ ಆನೆಸ್ಟ್ ಹೇಳಬಹುದು, ಇಂಟಿಗ್ರಿಟಿ ಅಂತಿದೆ. ಇಲ್ಲಿ ಇಂಟಿಗ್ರಿಟಿ ಪ್ರಾಮಾಣಿಕತೆನೂ ಆಗುತ್ತೆ, ಸಮಗ್ರತೆನೂ ಆಗುತ್ತೆ. ಸೊ ಹೀಗಾಗಿ ವಿದ್ಯಾರ್ಥಿಗಳು ಇದನ್ನು ಗಮನಿಸ್ಕೊಳ್ಬೇಕು. ನೆಕ್ಸ್ಟು ಈ ಉತ್ತರದಲ್ಲಿ ಇರಬೇಕಂತಹ ಮುಖ್ಯ ಪಾಯಿಂಟ್ಗಳು ಈ ರೀತಿಯಾಗಿವೆ. ಈ ಆಡಳಿತಗಾರರಿಗೆ ಅಂದರೆ ದೈನಂದಿನ ಆಡಳಿತವನ್ನು ನಡೆಸುವವರಿಗೆ ಅನೇಕ ಸಂದಿಗ್ಧ ಪರಿಸ್ಥಿತಿಗಳು ಇರುತ್ತವೆ. ಅಂದರೆ ಡೈಲಿಮಾಗಳಿರುತ್ತೆ, ಕಷ್ಟದಾಯಕ ವಾತಾವರಣ ಇರುತ್ತೆ. ಅಂತಹ ಸಂದರ್ಭದಲ್ಲೂ ಉತ್ತಮ ಆಳ್ವಿಕೆಯ ಮೌಲ್ಯಗಳನ್ನು ಮತ್ತು ನೀತಿಗಳನ್ನು ಅನುಸರಿಸಬೇಕಾಗತ್ತೆ. ಅಂದರೆ ಬಿಡಬಾರದು, ಗುಡ್ ಗವರ್ನೆನ್ಸ್ ಹೇಳುವಂಥ ಅಂಶವನ್ನು ಅವರು ಬಿಡಬಾರದು. ಅಂತಹ ನೀತಿಗಳನ್ನು ಅನುಸರಿಸಬೇಕಾಗತ್ತೆ. ಅದರಲ್ಲಿ ಮುಖ್ಯವಾದ ಸಮಗ್ರತೆ ಮತ್ತು ನಿಷ್ಪಕ್ಷಪಾತತನ, ಇಂಪಾರ್ಷಿಯಾಲಿಟಿ ಅಂತ ಕರಿತೀವಿ. ಅಂದರೆ ಒಬ್ಬ ಆಡಳಿತಗಾರನಿಗೆ ಬೇಕಾದಂಥ ಗುಣಲಕ್ಷಣಗಳು ಯಾವುವು ಹೇಳೋದನ್ನು ತಾವು ಉತ್ತರದ ಆರಂಭದಲ್ಲಿ ತೆಗೆದುಕೊಂಡ್ರೆ ಸಾಕು, ಸರಿ ಬರುತ್ತೆ. ಅಂದರೆ ಹೇಗಿರಬೇಕು, ಏನಿರಬೇಕು, ಯಾವ ಥರ ಇರಬೇಕು ಅನ್ನೋದನ್ನು ಪ್ರಾರಂಭದಲ್ಲಿ ಹೇಳ್ಕೊಂಡ್ರೆ ಸಾಕು. ಇನ್ನು ಎರಡನೇದಾಗಿ ಉತ್ತರದ ಮುಖ್ಯ ಭಾಗ, ಪ್ರಜೆಗಳಿಗೆ ಮತ್ತು ಸಾರ್ವಜನಿಕರಿಗೆ ಉತ್ತಮ ಸೇವೆ, ನ್ಯಾಯ ಮತ್ತು ಸಮಾನ ಅವಕಾಶಗಳನ್ನು ಕಲ್ಪಿಸುವುದು ಸಾರ್ವಜನಿಕ ಆಡಳಿತಗಾರರ ಪ್ರಾಥಮಿಕ ಕರ್ತವ್ಯ. ಅಂದರೆ ತಮ್ಮ ಕರ್ತವ್ಯದಲ್ಲಿ, ದೈನಂದಿನ ಚಟುವಟಿಕೆಯಲ್ಲಿ, ಕಾರ್ಯಚಟುವಟಿಕೆಯಲ್ಲಿ ಉತ್ತಮ ಸೇವೆ, ನ್ಯಾಯ ಮತ್ತು ಸಮಾನ ಅವಕಾಶಗಳನ್ನು ಕಲ್ಪಿಸಬೇಕು. ಇದರಲ್ಲಿ ವ್ಯಕ್ತಿಗತವಾಗಿ ಆತ ಯಾವ್ಯಾವ ಗುಣಗಳನ್ನು ಹೊಂದಿರಬೇಕು, ಅದರಲ್ಲಿ ಸಮಗ್ರತೆ, ಪ್ರಾಮಾಣಿಕತೆ, ನಿಷ್ಪಕ್ಷಪಾತತನ ಇವೆಲ್ಲವೂ ಬರುತ್ತೆ. ಹಾಗಾದರೆ ಈ ಇಂಟಿಗ್ರಿಟಿ ಹೇಳುವಂಥ ಪದಕ್ಕೆ ಏನು ಮೀನಿಂಗ್ ಏನಿದೆ ಅಥವಾ ಅದರ ಅರ್ಥ ಏನು? ಈ ಇಂಟಿಗ್ರಿಟಿ ಎಂಬ ಪದ ಸಾಮಾನ್ಯವಾಗಿ ಸಮಗ್ರತೆ ಮತ್ತು ಪ್ರಾಮಾಣಿಕತೆಗೆ ಅನ್ವಯವಾಗುವಂಥ ಪದ, ಪರಿಕಲ್ಪನೆ. ಎರಡನ್ನು ಇಂಟರ್ಚೇಂಜಬಲ್ ಇದರಲ್ಲೇ ಯೂಸ್ ಮಾಡ್ತಾರೆ. ಸಾರ್ವಜನಿಕ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುವ ವ್ಯಕ್ತಿಗಳು ಸಂಘಟನೆ ಅಥವಾ ಇತರ ವ್ಯಕ್ತಿಗಳ ಹಣಕಾಸಿನ ಋಣಕ್ಕೆ ಭಾಗಿಯಾಗಿರದೆ ತಮ್ಮ ಕರ್ತವ್ಯದಲ್ಲಿ ಇವು ಪ್ರಭಾವ ಬೀರದಂತೆ ನೋಡಿಕೊಳ್ಬೇಕು. ನೋಡಿ, ಯಾವುದೇ ಒಬ್ಬ ಆಡಳಿತಗಾರ ಬೇರೊಬ್ಬರ ಅಂದರೆ ಈ ವ್ಯವಸ್ಥೆಯ ಹೊರತಾದ ಬೇರೊಬ್ಬ ವ್ಯಕ್ತಿಯ, ಮುಖ್ಯವಾಗಿ ಹಣಕಾಸು ಋಣಭಾರ, ಅಂದರೆ ಹಣವನ್ನು ತೆಗೆದುಕೊಂಡಿದ್ದಕ್ಕೆ ಅದಕ್ಕೆ ತಾನೇನೋ ಪ್ರತಿಫಲವಾಗಿ ಏನೋ ಮಾಡಿಕೊಡ್ತೀನಿ ಅಂತ ಹೇಳೋದು, ಅಥವಾ ಹಣವನ್ನು ತೆಗೆದುಕೊಂಡಿದ್ದಕ್ಕೆ ಅವನ ಮೇಲೆ ಪ್ರಭಾವ ಬೀರಿ ಅವನಿಗೆ ಮತ್ತೇನೋ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳುವಂಥದ್ದು, ಅಥವಾ ಹುದ್ದೆಗಳನ್ನು ದುರುಪಯೋಗ ಮಾಡಿಸ್ಕೊಳ್ಳುವಂಥದ್ದು, ಇವು ಆಗಬಾರ್ದು. ಅವನ ಆ ವ್ಯಕ್ತಿತ್ವ ಹೇಳುವಂಥದ್ದು ಸಮಗ್ರತೆಯಿಂದ ಕೂಡಿರಬೇಕು, ಪ್ರಾಮಾಣಿಕತೆಯಿಂದ ಕೂಡಿರಬೇಕು. ಅಂದರೆ ಅವನು ಯಾವುದೇ ರೀತಿಯಲ್ಲೂ ಪ್ರಭಾವಕ್ಕೆ ಒಳಗಾಗಬಾರದು ಹೇಳುವಂಥ ಅಂಶ. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ ಇದನ್ನ. ಈ ಸಮಗ್ರತೆ ಹೇಳುವಂಥ ಪದ ವ್ಯಕ್ತಿ ತನ್ನತನವನ್ನು ಬಿಟ್ಕೊಡ್ಬಾರ್ದು. ಅಂದರೆ ತನ್ನ ಹುದ್ದೆ, ತನ್ನ ಅಧಿಕಾರ, ತನ್ನ ಕಾರ್ಯಚಟುವಟಿಕೆಯಲ್ಲಿ ಯಾವುದೇ ರೀತಿಯಲ್ಲಿ ಅನ್ಯ ಪ್ರಭಾವವು ಉಂಟಾಗದಂತೆ ನೋಡ್ಕೊಳ್ಬೇಕು. ಅದು ಬಹಳ ಮುಖ್ಯ. ಅದನ್ನೇ ನಾವು ಸಮಗ್ರತೆ ಅಂತ ಕರಿತೀವಿ. ಇಲ್ಲಿ ಮುಖ್ಯವಾಗಿ ನಾವು ಹೇಳಿರುವಂಥದ್ದು ಏನಂತಂದ್ರೆ, ಅವನು ಹಣಕಾಸಿನ ವಿಷಯಗಳನ್ನ ಅಥವಾ ಹಣಕಾಸಿನ ಋಣಭಾರತ್ವವನ್ನು ಬೇರೆಯವರಿಂದ ಪಡ್ಕೊಂಡು ಅದರ ಪ್ರಭಾವದಿಂದ ಕಾರ್ಯನಿರ್ವಹಿಸಬಾರದು ಅಂತೇಳಿ. ಇದು ಎಲ್ಲದ ರೀತಿಯಲ್ಲೂ ಬರುತ್ತೆ. ಉದಾಹರಣೆ, ಗಿಫ್ಟ್ ಸ್ವೀಕರಿಸಿದ್ರು ಬರುತ್ತೆ, ಅಥವಾ ಇನ್ನಿತರ ಪರೋಕ್ಷವಾಗಿ ಹಣಕಾಸಿನ ಯಾವುದೋ ಒಂದು ಮೌಲ್ಯ ವಸ್ತುಗಳನ್ನು ಸ್ವೀಕರಿಸಿದ್ರು ಬರುತ್ತೆ. ಈ ಎಲ್ಲ ಅಂಶಗಳು ಬರುತ್ತೆ. ಸೊ ಇದನ್ನು ನಾವೇನು ಹೇಳ್ತೀವಿ, ಈ ಇಂಟಿಗ್ರಿಟಿ ಹೇಳುವಂಥ ಅಂಶವನ್ನು ಹೇಳ್ತೀವಿ. ವ್ಯಕ್ತಿ ಅಥವಾ ಅಡ್ಮಿನಿಸ್ಟ್ರೇಟರ್ ತುಂಬಾ ಸಮಗ್ರತೆಯಿಂದ ಕೂಡಿದಾನೆ, ಪ್ರಾಮಾಣಿಕತೆಯಿಂದ ಕೂಡಿದಾನೆ ಅಂದರೆ ಯಾವುದೇ ರೀತಿ ಅವನು ಏನು ಮಾಡಲ್ಲ, ತನ್ನ ಕರ್ತವ್ಯದಲ್ಲಿ ಬೇರೆ ಅನ್ಯ ಪ್ರಭಾವಕ್ಕೆ ಒಳಗಾಗಲ್ಲ ಹೇಳುವಂಥ ಅಂಶ. ಇನ್ನು ಮೂರನೇದಾಗಿ, ಜಾತಿ, ಕೋಮು, ವರ್ಗದ ಆಧಾರದ ಮೇಲೆ ಸಾರ್ವಜನಿಕ ಆಡಳಿತಗಾರರು ಪಕ್ಷಪಾತ ತೋರಬಾರದು. ಅಂದರೆ ಯಾವುದೇ ರೀತಿಯ ಆಡಳಿತದಲ್ಲಿ ಒಂದು ಉದ್ದೇಶಪೂರ್ವಕವಾಗಿ ಯಾವುದೋ ಜಾತಿ, ಯಾವುದೋ ಕೋಮು ಅಥವಾ ಯಾವುದೋ ವರ್ಗದ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸಿ ತನ್ನ ಕರ್ತವ್ಯದಲ್ಲಿ ಲೋಪವನ್ನು ಎಸಗಬಾರದು, ಲೋಪವನ್ನು ಮಾಡಬಾರದು. ಈ ಸಾರ್ವಜನಿಕ ಆಡಳಿತಗಾರರು ಏನು ಮಾಡಬೇಕು, ಸಂಬಂಧಿಕರನ್ನ ಮತ್ತು ಸ್ನೇಹಿತರನ್ನ ದೂರ ಇಡಬೇಕು. ಕಾರಣ ಅದು ಆತನ
ವ್ಯಕ್ತಿತ್ವಕ್ಕೆ ಮತ್ತು ಸಮಗ್ರತೆಗೆ ಧಕ್ಕೆ ತರಬಹುದು. ನಾನು ಈಗಾಗಲೇ ಹಿಂದಿನ ಪಾಯಿಂಟ್ ಅನ್ನು ಹೇಳಿದ್ದೀನಿ, ಅದು ಯಾವ ತರ ತರುತ್ತೆ, ಏನಾಗುತ್ತೆ ಅನ್ನೋಂಥದ್ದು. ತಮ್ಮ ಕರ್ತವ್ಯ ನಿರ್ವಹಿಸುವಾಗ ವಿಶೇಷ ಅವಕಾಶ ಮತ್ತು ಒಲವುಗಳನ್ನು ತೋರಬಾರ್ದು. ಅವರಿಗೆ ಹೆಚ್ಚು ಸವಲತ್ತುಗಳನ್ನು ಕೊಡೋದೋ ಅಥವಾ ಸೌಲಭ್ಯಗಳನ್ನು ಕೊಡೋದೋ ಅಥವಾ ವಿಶೇಷವಾದ ಅವಕಾಶಗಳನ್ನು ನೀಡೋದೋ, ಕಾರ್ಯಕ್ರಮಗಳೆಲ್ಲ ಅಥವಾ ಮತ್ತೇನೋ ಒಂದು ಅವಕಾಶ ಸಿಕ್ಕಾಗ ಯಾವುದನ್ನು ಮಾಡಬಾರ್ದು. ಇದೆಲ್ಲವೂ ತಪ್ಪು. ಅವರಿಗೆ ಅರ್ಹತೆ ಇದ್ದು ಎಲ್ಲ ನಿಯಮದ ಪ್ರಕಾರ ಇದ್ರೆ ಕೊಡ್ಬೋದು, ಇಲ್ಲಾಂದ್ರೆ ಕೊಡಬಾರ್ದು. ಈ ರೀತಿಯಾಗಿರುತ್ತೆ. ಅದೇ ರೀತಿ ಯಾವುದೇ ರಾಜಕೀಯ ಪಕ್ಷ, ಉದಾಹರಣೆ ಯಾವುದೋ ಒಂದು ರಾಜಕೀಯ ಅಫಿಲಿಯೇಷನ್ ಇರುತ್ತೆ ಪಕ್ಷಗಳ ಬಗ್ಗೆ, ಆಡಳಿತಗಾರರಿಗೆ ಅಥವಾ ಅಧಿಕಾರಿಗಳಿಗೆ, ಅದನ್ನೂ ಸಹಿತ ಅವರು ಮಾಡಬಾರ್ದು. ದೇಹದೋಣಿಗೆ ಅಂಟ್ಕೊಂಡಿರಬಾರ್ದು. ಸೊ ಹೀಗಾಗಿ ವ್ಯಕ್ತಿ ನಿಷ್ಪಕ್ಷಪಾತವಾಗಿರಬೇಕು, ಇಂಪಾರ್ಷಿಯಲ್ ಆಗಿರಬೇಕು ಅಂತ ಹೇಳ್ತೀವಿ. ಈ ಎರಡು ಗುಣಗಳಿದ್ರೆ ಆಡಳಿತದ ವಿಶ್ವಾಸಾರ್ಹತೆ ಹೆಚ್ಚುತ್ತೆ, ಆಡಳಿತದ ಸಮಗ್ರತೆಯು ಹೆಚ್ಚುತ್ತೆ. ಸೊ ಇಂಥ ವಿಷಯಗಳು ಆಡಳಿತವನ್ನ ಕಂಟಿನ್ಯೂಸ್ ಆಗಿ ಒಯ್ಯಲು ಬಹಳ ಮುಖ್ಯವಾದದ್ದು ಅಂತ ಹೇಳ್ತೀವಿ. ಇದನ್ನು ನಾವು ಉತ್ತರದ ಅಂತ್ಯದಲ್ಲಿ ತೆಗೆದುಕೊಂಡ್ರೆ ಸಾಕು. ಮೇಲಿನ ಅಂಶಗಳು ಸಾರ್ವಜನಿಕ ಆಡಳಿತಗಾರರಿಗೆ ನೀತಿ ಸಂಹಿತೆಯ ರೂಪದಲ್ಲಿ ಇರತಕ್ಕವು. ಹೇಳ್ತಾರೆ, ಯಾವುದೇ ಒಬ್ಬ ಅಧಿಕಾರಿ ಅಥವಾ ಆಡಳಿತಗಾರ ಹುದ್ದೆಯಲ್ಲಿ ಕೂತಾಗ ಇವೆಲ್ಲವೂ ಬರುತ್ತೆ ಹೇಳುವಂತ ನೀತಿ ಸಂಹಿತೆ ಹೇಳುತ್ತೆ. ಆದರೆ ಇವುಗಳ ಪಾಲನೆ ಇಲ್ಲದಿರುವಾಗ ಏನಾಗುತ್ತೆ, ಭ್ರಷ್ಟಾಚಾರ, ನೈತಿಕ ಕುಸಿತ ಆಡಳಿತದಲ್ಲಿ ಉಂಟಾಗುತ್ತೆ, ಪ್ರಶಾಸನದಲ್ಲಿ ಉಂಟಾಗುತ್ತೆ ಹೇಳುವಂಥದ್ದು ನಾವು ಇವತ್ತಿಗೂ ಕಾಣ್ತೀವಿ. ಸರ್ವೇ ಸಾಮಾನ್ಯವಾದ ವಿಷಯ. ಸೊ ಹೀಗೆ ತಾವು ಇದರನ್ನ ಕೆಲವೊಂದು ಅಂಶಗಳನ್ನ ವ್ಯಕ್ತಿಗತವಾಗಿ ಆಲೋಚನೆ ಮಾಡಿ ವಿವೇಚನೆಯಿಂದ ಬರಿಬಹುದು ಈ ಉತ್ತರವನ್ನು. ಸೊ ಆ ಥರ ಬರೆದಾಗ ಯಾವುದೇ ರೀತಿಯ ಪುಸ್ತಕ ಬೇಡ ಆಗುತ್ತೆ. ನಿಮಗೆ ಸಾಮಾನ್ಯವಾಗಿ ತಾವು ನೋಡುವಂಥ ಅಂಶ, ಉದಾಹರಣೆಗೆ ಇಂಟಿಗ್ರಿಟಿ ಮತ್ತು ಇಂಪಾರ್ಷಿಯಲಿಟಿ ಎರಡು ಪದಗಳ ಅರ್ಥ ಗೊತ್ತಾದರೆ ತಾವೇ ಅದನ್ನು ಸ್ವತಃ ಏನೋ ಒಂದು ಭಾವಿಸ್ಕೊಂಡು, ಉತ್ತರದ ಪರಿಕಲ್ಪನೆಯನ್ನು ಭಾವಿಸ್ಕೊಂಡು ಬರಿಬಹುದು. ಎಥಿಕ್ಸಲ್ಲಿ ಇರುವಂಥ ಅಡ್ವಾಂಟೇಜ್ ಅದು. ಇತರೆ ಮುಂದಿನ ಪ್ರಶ್ನೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.